ಗೈಸ್ ಎಲ್ಲ ನನ್ನೇ ನೋಡ್ತಾರೆ. ಯಾರು ಗೊತ್ತಾ ಈ ಮೆಕ್ಯಾನಿಕಲ್ ಬಾಯ್ಸ್? ನಮಗೆ ಇವತ್ತು ಲಾಸ್ಟ್ ಬೆಂಚ್ ಬೇಕಿತ್ತು ಬಿಕಾಸ್ ಅಸೈನ್ಮೆಂಟ್ ಪೆಂಡಿಂಗ್ ಐತೆ. ನಾವು ಇನ್ನೂ ಬರ್ದಿಲ್ಲ ಅಸೈನ್ಮೆಂಟು. ಎಲ್ಲ ದುಡ್ಡು ಹಾಕಿ ಇವತ್ತು ಸಖತ್ ನಂಗೆ ಬೇಜಾರಾಗ್ಬಿಟ್ಟಿದೆ. ಒಬ್ಬೊಬ್ರಿಗೆ ನಾನು ಮಾಡೋದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ನಾನು ಮಾಡೋದು ಇಷ್ಟ ಆಗಲ್ಲ. ಮಾಡಿದಾಗ ಏನಕ್ಕೆ ಮಾಡ್ತಾ ಇದೀಯ, ಮಾಡಕ್ ಬೇರೆ ಕೆಲಸ ಇಲ್ವಾ ನಿಂಗೆ ಅಂತೆಲ್ಲ ಮಾತಾಡ್ತಾರೆ. ನನ್ನ ಅಣ್ಣ, ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ, ಹೇಳ್ಕೊಂಡು ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ಎಲ್ಲ ನನ್ನೇ ನೋಡ್ತಾರೆ. ನಮ್ಮ ನ್ಯೂ ಬಿಲ್ಡಿಂಗ್ ಮುಂದೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್. ನ್ಯೂ ಬಿಲ್ಡಿಂಗ್ ತೋರಿಸ್ತೆ. ಈಗ ಏನು ಗೊತ್ತಾ, 8 ಎಷ್ಟಾಗೈತೆ ಟೈಮು? 8-9 ಆಗಿದೆ ಟೈಮು. ನಮ್ದು ಈ ಬಿಲ್ಡಿಂಗಲ್ಲಿ ಇತ್ತು ಕ್ಲಾಸು. ನಮ್ಮ ಮ್ಯಾಮು ಆ ಬಿಲ್ಡಿಂಗ್ ಅಂತ ಅಂದಿದ್ದಾರೆ, ಇನ್ನೊಂದು ಓಲ್ಡ್ ಬಿಲ್ಡಿಂಗ್ ಇದೆ ನಮ್ಮದು. ಸೊ ಅಲ್ಲಿಗೆ ಹೋಗಬೇಕು. ಅಂಡ್ ಯಾ ನೋಡಿರಿ, ನನ್ನ ಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಡಬ್ಬ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ಮುಂದ್ಗಡೆ. ಏನು ಮಾಡೋಕ್ಕಾಗಲ್ಲ, ತೋರಿಸಿ ಕಡೆ ಅಭಿಮಾನಿ ಕಡೆ ಜಾಸ್ತಿ ಗೈಸ್. ತಿರುಗ್ಸೆ. ಯಾರು ಗೊತ್ತಾ ಈ ಮೆಕ್ಯಾನಿಕಲ್ ಬಾಯ್ಸ್? ಏನು ಬಿಡಂಗಿಲ್ಲ, ಮಾತು ಬರ್ತವೆ, ಮಾತಾಡೋದು ಬೇಡ. ಇವಾಗ ಒಂದೇ ಒಂದು ಕ್ಲಾಸ್ ಇದೆ ಅಲ್ಲ, 2 ಕ್ಲಾಸ್ ಇದೆ. ಅದು ಕಂಟಿನ್ಯೂಸ್ ಒಬ್ರದ್ದೆ ನೋಡಲ್ಲಿ ಫಸ್ಟ್ ವೀಡಿಯೋ ಸುಮ್ಮನೆ ಇವಾಗ ಕ್ಲಾಸ್ ಇದೆ, ಫುಲ್ ಟೈಮ್ ಆಗೈತೆ ಅಂದರೆ ಬ್ಲಾಗ್ ಮಾಡ್ಕೊತ ಹೋಗೋಕೆ ನಾನು. ಸೊ ಇವಾಗ 2 ಕ್ಲಾಸ್ ಮುಗಿಸ್ಕೊಂಡು ಬಿಟ್ಟು ಟಿಫನ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಲ್ಲಿ ನೋಡ್ರಿ ಎಲ್ಲಿ ಹೋಗ್ತೀರ. ಕ್ಲಾಸಿಗೆ ಹೋಗೋಣ, ಹೊಸ ಬಿಲ್ಡಿಂಗ್ ತಿರುಗಿಸಿಲ್ಲ. ಕ್ಯಾನ್ಸಲ್ ಅಂದರೆ ಇವಾಗಲೇ ಹೋಗ್ಬಿಡೋದು, ಬೇಡ ಕ್ಯಾನ್ಸಲ್ ಮಾಡೋಣ. ಅಟೆಂಡೆನ್ಸ್ ಇಲ್ಲ, ಬಾರಿ ಅಟೆಂಡೆನ್ಸ್ ಇಲ್ಲ ಗೈಸ್. ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗಿಬಿಟ್ಟಿದೆ. ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಆಗಿದೆ, ಇಲ್ಲಾಂದರೆ ದೇವರನ್ನೇ ಹೋಗ್ತಾ ಇರಲಿಲ್ಲ ಕ್ಲಾಸ್ಗೆ. ಸೊ ಇವಾಗ ಟೈಮ್ ಆಗಿದೆ. ಫ್ರೆಂಡ್ ಕಾಲ್ ಮಾಡಿದ್ದೆ. ಏನು ಗೊತ್ತಾ, ನನ್ನ ಫ್ರೆಂಡಿಗೆ ಚಿಂತೆ ಹತ್ಬಿಟ್ಟೈತೆ. ಇವಾಗ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಾವೇ 3 ಲೇಟಾಗಿ ಹೋಗ್ತಾ ಇರೋದು. ನಮಗೆ ಇವತ್ತು ಲಾಸ್ಟ್ ಬೆಂಚ್ ಬೇಕಿತ್ತು ಬಿಕಾಸ್ ಅಸೈನ್ಮೆಂಟ್ ಪೆಂಡಿಂಗ್ ಐತೆ. ನಾವು ಇನ್ನೂ ಬರ್ದಿಲ್ಲ ಅಸೈನ್ಮೆಂಟು. ಈಗ ಫುಲ್ ಲೇಟಾಗಿ ಹೋಗ್ಬಿಟ್ಟಿದ್ವಿ. ಲಾಸ್ಟ್ ಬೆಂಚ್ ಸಿಗ್ದಿರ ಫಸ್ಟ್ ಬೆಂಚಲ್ಲಾದರೂ ಕೂತು ಬರಿತೀವಿ. ಇನ್ನೇನೊಂದು ಸ್ವಲ್ಪ ಇತ್ತಷ್ಟೇ ಹೋಗೋದು ದೂರ ಅಂದರೆ ಕ್ಲಾಸಿಗೆ. ವಿ ಡಿಸೈಡೆಡ್ ಏನಂದರೆ ಬಂಕ್ ಮಾಡಿಬಿಡೋಣ. ಅಸೈನ್ಮೆಂಟ್ ಐತಿ ಬರೆಯೋದು, ಆಮೇಲೆ ಸಬ್ಮಿಷನ್ ಐತಿ. ಒಬ್ಬ ಮ್ಯಾಮ್ಗಿದೆ, ಮಾರ್ಕ್ಸ್ ಕೊಡೋಲ್ಲ ಗೈಸ್. ಅದಕ್ಕೆ ಸಬ್ಮಿಷನ್ ಮಾಡಿಬಿಡೋಣ ಬರೆದು ಅಂದ್ಬಿಟ್ಟು. ನಾನು ಬೇರೆ ನಿನ್ನೆ ಬ್ಲಾಗ್ ಎಡಿಟ್ ಮಾಡ್ಕೊಂತ ಏನೂ ಬರದೇ ಇರಲಿಲ್ಲ, ಇನ್ನೂ ಸ್ವಲ್ಪ ಇತ್ತು. ಈ ಕ್ಲಾಸಲ್ಲಿ ಅಷ್ಟು ಬಂಕ್ ಆಗಿಲ್ಲ, ಸೊ ಅಟೆಂಡೆನ್ಸ್ ಇದೆ ಅಂತ ಅಂದ್ಬಿಟ್ಟು ಬಂಕ್ ಮಾಡಿದ್ವಿ. ಯಾರ್ಯಾರು ಅಂದರೆ ನಾನು ಒಬ್ಬಳು ಬಂಕ್ ಮಾಡಿದ್ದು ಗೊತ್ತಾಗ್ಬೇಕಾ? ಇಲ್ಲ, ನಾನು ಸೃಷ್ಟಿ ಸುಶೀಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. 3 ಗೈಸ್ ನಮ್ಮ ಕಾಲೇಜಲ್ಲಿ ನಾವು 3 ಹೋಗ್ತಾರೆ. ಹೆಂಗಂದ್ರೆ ಎಲ್ಲಿಗೋದ್ರೂ ಜೊತೆಗೆ ಹೋಗ್ತೀವಿ, ಎಲ್ಲಿಗೋದ್ರೂ ಜೊತೆ ಬರ್ತೀವಿ, ಗೊತ್ತಾಗ್ಬಿಡುತ್ತೆ. 3 ಮೆಂಬರ್ಸ್ ಏನೋ ನಮ್ಮ ಸರ್ ಒಬ್ಬರು ಅಂದಿದ್ರು ಗೈಸ್. ಮೇ ಬಿ ಸರ್ ನನ್ನ ಬ್ಲಾಗ್ ನೋಡ್ತಿರ್ತಾರೆ ಅಂತ ಅನ್ಕೊಳ್ತೀನಿ. ಏನೋ 3 ಮಸ್ಕಿಟಿಯರ್ಸ್ ಅಂತ, ಅದೇನೋ ಆರ್ಥೋಸ್ ಪ್ಯಾಥೋಸ್ ಸಮಥಿಂಗ್ ಇನ್ನೊಂದು ಏನೋ ಇದೆ. ನಮ್ಮೂರಿಗೆ ಸರ್ ಬಿಟ್ಟಿದ್ದಾರೆ, ಅವರಿಗೆಲ್ಲರೂ ಜೊತೆಗೆ ಹೋಗ್ತೀವಿ, ಜೊತೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಅಸೈನ್ಮೆಂಟ್ ಬರೆಯೋಕೆ ನಾವು ಬಂಕ್ ಮಾಡಿರೋದು. ಸುಮ್ಮನೆ ಎಲ್ಲ ನಾವು ಒಳ್ಳೆ ಹುಡುಗಿರು ಗೊತ್ತಾ. ಇವಾಗ ಅಸೈನ್ಮೆಂಟ್ ಬರೆದು ಇವತ್ತು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ತಮ್ಮನೆಲ್ಲ ನೋಡಿರ್ತಾರೆ, ಎಲ್ರಿಗೂ ಗೊತ್ತಾಗಿರುತ್ತೆ. ಇವತ್ತು ವರ್ಷದ್ದು ಆಲ್ರೆಡಿ ಒಂದು 8 ಡೇಸ್ ಆಗಿದೆ ಬರ್ಡೇ ಆಗಿ. ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ವಿ, ಯಾಕೆಂದರೆ ಯಾರಿಗೂ ಟೈಮ್ ಇರಲಿಲ್ಲ ನಮಗೆ. ಸೊ ಅದಕ್ಕೆ ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನಿಬ್ಬರು ಫ್ರೆಂಡ್ಸ್ನ ತೋರಿಸ್ತೀನಿ ಗೈಸ್. ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೆ, ಏನಾರು ಇದ್ದರೆ ಹೆಲ್ಪ್ ಮಾಡ್ತಾರೆ. ನಾನು ಏನಾದ್ರು ಫಸ್ಟ್ ಪೋಸ್ಟ್ ಮಾಡಬೇಕಾದ್ರೆ ಅವ್ರಿಗೆ ಹಾಕಿರ್ತೀನಿ ಹೆಂಗಿದೆ ಅಂತ. ಒಪಿನಿಯನ್ ಕೇಳಿಬಿಟ್ಟು ಒಂದೊಂದು ವೀಡಿಯೋಸ್ ಮಾತ್ರ ಒಪಿನಿಯನ್ ಕೇಳಿಬಿಟ್ಟೆ ನಾನು ಪೋಸ್ಟ್ ಮಾಡಿದೆ. ಅವ್ರು ಬೇಡ ಅಂದರೆ ನಾನು ಹಾಕೋದೇ ಇಲ್ಲ. ಸೊ ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನನಗೆ. ನನ್ನ ಫೇವ್ರೆಟ್ ಈ ಕ್ಲಾಸಲ್ಲಿ, ಈ ಕಾಲೇಜಲ್ಲಿ ನನಗೆ ಫೇವ್ರೆಟ್ ಅಂದರೆ ಇವರಿಬ್ಬರೇ. ಅವ್ರನ್ನ ತೋರಿಸ್ತೀನಿ, ಇಂಟ್ರಡ್ಯೂಸ್ ಮಾಡ್ತೀನಿ. ಇಬ್ಬರು ಮಹಾನ್ ವ್ಯಕ್ತಿಗಳು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಳು ಸುಶೀಲಾ, ಇವಳು ಸೃಷ್ಟಿ, ಅವೇ ಆ 3. ಗೈಸ್ ಏನು ಗೊತ್ತಾ, ನಾನು ಸೃಷ್ಟಿಗೆ ಅವಾಗವಾಗ ದುಡ್ಡು ಪೇ ಮಾಡ್ತಾ ಇರ್ತೀನಿ ಸುಮ್ಮನೆ ಮೇಲೆ 500, 220, 10, 20 ನಾನು. ಯಾಕೆಂದರೆ ಅಮೌಂಟ್ ಸೇವ್ ಮಾಡಲಿಕ್ಕೆ ಅಂತ. ಆಯ್ತು. ಆಮೇಲೆ ನೋಡ್ರಿ, ಈಕಿ ಚೀಟಿ ಬರೀತಾವಳು, ಸೈನ್ ಮಾಡಿಸ್ಕೊಂತ ಇದ್ದೀವಿ. ಈಕಿ ಮತ್ತೆ ಇಲ್ಲ ನೀನು ಹಾಕಿಲ್ಲ ಅಂದ್ಬಿಟ್ರೆ ಅಂತ. ಇಲ್ಲ ಗಾಯ್ಸ್, ನಾನು ಸುಳ್ಳು ಹೇಳ್ತಾ ಇದ್ದಾಳೆ. ಈಕಿ ಸಾಕ್ಷಿ ಇದ್ದಾಳೆ. ಏನು ಸುಶೀಲಾ? ನಾನು ಸಾಕ್ಷಿ. ಹಾಕೆ ನೀನು ಹಾಕಿ ಇದನ್ನು ಲ್ಯಾಮಿನೇಷನ್. ನೀನು ಅಷ್ಟೇ ಸೈನ್ ಹಾಕ್ಬೇಕಾಗಿರೋದು. ನಾನು ನಿಜವಾದ ಹಾಕ್ಬೇಕಾಗಿರೋದು
ಗೈಸ್ ಕೊಟ್ಟಿನಿ ಗೈಸ್, ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ಸಾಕ್ಷಿ. ದುಡ್ಡು ಹಾಕಿನ ಅಕ್ಕಿಗೆ, ಸುಳ್ಳು ಹೇಳಂಗಿಲ್ಲ. ಮುಂದೊಂದು ದಿನ ನೀವೇ 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 ಸೃಷ್ಟಿ ಸೈನ್ ಹಾಕಿದ್ದಾಳೆ. ಅಸೈನ್ಮೆಂಟ್ ಬರೆಯೋದು ಬಿಟ್ಟು ಅಂದರೆ ಬರ್ದೀವಿ, ಈಕೆ ಬರ್ದಾಳೆ, ಈಕೆ ಕಾಪಿ ಮಾಡೋಕೆ ಟೈಮ್ ಇಲ್ಲ. ಕುಂತಿರೋದು ನೋಡ್ರಿ ಗೈಸ್, ಬರ್ದು ನಮ್ಮೊಂದು ಕಾಲು ಎಳ್ಕಂತ ಯಾರೋ ಕಾರ್ಡ್ಬೋರ್ಡಲ್ಲೇ ಬಿಟ್ಟು ಹೋಗಿದ್ದಾರೆ. ಮೇ ಬಿ ನಿಸರ್ಗದು. ₹1000 ಅಗ್ರಿಮೆಂಟ್. ಕಾಟು ಚಿತ್ತು ಮಾಡಿ. ಹೌದಾ? ₹1000 ಅಗ್ರಿಮೆಂಟ್. ನಾನು ಲ್ಯಾಮಿನೇಷನ್ ಮಾಡಿಸ್ತೀನಿ. ಬರಾಗ್ತೈತಿ ಗೈಸ್, ಬರ್ದು ಈ ನಾವಿಬ್ರು ಅದಕ್ಕೆ ಹಿಂಗೆ ಮಾಡಕ್ಕೆ ಯಾಕೆ ಬರ್ದ್ಕೊಂತಾಳೆ, ನಾವು ಬರ್ಕಂತ ಅಷ್ಟೇ, ಬರ್ಕಂತ ವಿಡಿಯೋ ಮಾಡಕ್ಕೆ. ನಂದು ಯೂಟ್ಯೂಬ್ ವಾಚ್ ಅವರ್ಸ್ ನೋಡಕ್ಕೆ ಹಚ್ಚಳೆ ಗೈಸ್. ನನಗಿನ್ನ ಇಂಟ್ರೆಸ್ಟ್ ನೋಡ್ರಿ ಅಕ್ಕಿಗೆ ಐತೆ. ಅಕ್ಕಿಗೆ ನನ್ನ ಯೂಟ್ಯೂಬ್ ವಾಚ್ ಅವರ್ಸ್ ಎಷ್ಟೈತಿ, ಯಾವಾಗ ಮಾನಿಟೈಸ್ ಆಕತಿ, ಸಬ್ಸ್ಕ್ರೈಬರ್ಸ್ ಆಗಂಗಿಲ್ಲ, ಯಾರು ಅದನ್ನ ಆಗಂಗಿಲ್ಲ. ಗೈಸ್ ನೋಡ್ರಿ, ಹೇಳಿ ಮಾಡಿಸ್ಬೇಕು. ವಾಚ್ ಅವರ್ಸ್ ನೋಡ್ತಾಳೆ ಬಂದು ಎಷ್ಟಾಗೈತೆ ಮೇಗ ಅಂತಂದರೆ ಅಷ್ಟು ಕ್ಯೂರಿಯಾಸಿಟಿ ಐತೆ ನನ್ನ ಬಗ್ಗೆ. ಸೆಲೆಬ್ರೇಷನ್ ಮಾಡ್ತಾರಂತೆ ಹೇಳಿ ಗೈಸ್. ನನ್ನ ಅಕೌಂಟ್ ಮಾನಿಟೈಸ್ ಆದರೆ ಸೃಷ್ಟಿ ಸೆಲೆಬ್ರೇಷನ್ ಮಾಡ್ತಾಳಂತ. ಎಲ್ಲ ದುಡ್ಡು ಹಾಕಿ ನೋಡ್ರಿ ಗೈಸ್, ಫ್ರೆಂಡಿಗೋಸ್ಕರ ಅಷ್ಟು ಮಾಡಲ್ಲ. ಮಿತ್ರ ದ್ರೋಹಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲ, ಇನ್ನೂ ಎಷ್ಟು ಬೇಗ ಮಾನಿಟೈಸ್ ಆಗಲ್ಲ. ನೀವು ಇನ್ನೂ ಸಪೋರ್ಟ್ ಮಾಡಿ ಗೈಸ್, ಬೇಗ ಮಾನಿಟೈಸ್ ಆಗಲಿ. ಮಾನಿಟೈಸೇಷನ್ ಇವಾಗ ಬರೀ ಏನು ಗೊತ್ತಾ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ವಿ. ಆ್ಯಕ್ಚುಲಿ ಮ್ಯಾಮ್ ಇರಲಿಲ್ಲ, ಬೇಗ ಸುಮ್ಮನೆ ಹೋಗಿ ಇಟ್ಬಿಟ್ಟು ಬಂದಿದ್ದೀವಿ. ಅಸೈನ್ಮೆಂಟ್ ಕೊಟ್ಟು ಇವತ್ತು ನಂದಷ್ಟೇ ನೀನು ಐ ಡಿ ಕಾರ್ಡ್ ಇಸ್ಕೊಂಡಿದ್ವಿ. ಇವತ್ತು ಫೈನಲಿ 3rd ಇಯರಿಗೆ ಕೊಟ್ಟಿದ್ದಾರೆ ಐ ಡಿ ಕಾರ್ಡ್. ಒಟ್ಟು ಮುಗಿಸೋ ಅಷ್ಟರಲ್ಲಿ ಇಂಜಿನಿಯರಿಂಗ್ ಕೊಟ್ಟರು, ನಾವು ಕೊಡ್ತಾರೋ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ನನ್ನ ಫ್ರೆಂಡ್ ಬರ್ಡೇ ಇದೆಯಲ್ಲ, ಏನಾರು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ ಇನ್ನೊಬ್ರು ಫೋನ್ ಎತ್ತಿತ್ತಿಲ್ಲ, ಬಟ್ ಸ್ಟಿಲ್ ಏನಾರು ಗಿಫ್ಟ್ ಪರ್ಚೇಸ್ ಮಾಡಬೇಕಲ್ಲ, ನಾವೇನೋ ಡ್ರೆಸ್ ಏನಾರು ಕೊಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಎಲ್ಲಿಗೆ? ಅಫ್ಕೋರ್ಸ್ ಝುಡಿಯೋಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಅಂದರೆ ಸೃಷ್ಟಿ ಬರ್ತಾ ಇದ್ದಾಳೆ. ಸೊ ನಾವು ಹೋಗಿ ಏನಾದರೂ ಇಷ್ಟ ಆದರೆ ತೊಗೊಂಡು, ಇಲ್ಲಾಂದರೆ ಬೇರೆ ಏನಾದರೂ ನೋಡಬೇಕು. ಒಟ್ಟು ಏನಾದ್ರು ತೊಗೊಳ್ಳೋಣ. ಸರ್ಪ್ರೈಸ್ ಇದು. ವರ್ಷ ಈ ಬ್ಲಾಗ್ ನೋಡ್ತಿದ್ರೆ ಸರ್ಪ್ರೈಸ್ ವರ್ಷ ನಿಮಗೆ. ಸರಿ, ಇವಾಗ ಝುಡಿಯೋಗೆ ಹೋಗೋಣ ಬನ್ನಿ. ಎಸ್, ಲೆಟ್ ಸ್ಟಾರ್ಟ್. ಇದು ಯಾವ ವ್ಲಾಗ್ ಆದಮೇಲೆ ಅಂತೂ ನನಗೆ ನೆನಪಿಲ್ಲ, ಬಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿದ್ವಿ ಕೂಡ, ಬಟ್ ನನ್ಗೆ ನೆನಪೇ ಇಲ್ಲ ರೆಕಾರ್ಡ್ ಮಾಡೋದು. ಸ್ಟುಡಿಯೋಗೆ ಹೋದೆ, ಅಲ್ಲೇನು ಇಷ್ಟ ಆಗಲಿಲ್ಲ, ತೊಗೊಂಡ್ಲೇ ಇಲ್ಲ ಏನು. ಸೊ ಗಿಫ್ಟ್ ಅವಳು ಯಾಕೋ ಬೇಡ ಅಂತ ಅಂದ್ಲು. ಸೊ ಏನಾಗಲ್ಲ ಅಂದು ಹಂಗೆ ಬರ್ಡೇ ಮಾಡಿಬಿಟ್ಟು ಬಂದ್ವಿ. ಅಣ್ಣನ ವ್ಲಾಗ್ ಮಾಡ್ತಾ ಇದ್ದೀನಿ, ಅದನ್ನು ಕಂಟಿನ್ಯೂ ಮಾಡಬೇಕು. ಟೋಟಲಿ ನನಗೆ ನೆನಪೇ ಇಲ್ಲ ಅಂತ ಅನ್ಕೊಂಬಿಡಿ. ನನಗೆ ಏನನ್ನ ನಾನು ನೀವು ಮಾತಾಡೋಣ ಅಂತ ಅನ್ನಿಸ್ತು, ಸ್ವಲ್ಪ ಏನಾದರೂ ಹೇಳೋಣ ನನ್ನ ಬಗ್ಗೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಖತ್ ನಂಗೆ ಬೇಜಾರಾಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ರೆಡಿ ಆದೆ ಇವತ್ತು ರೀಲ್ಸ್ ಮಾಡೋಕ್ಕೆ ಅಂದ್ಬಿಟ್ಟು. ಯಾಕೋ ವೆದರು ಸಪೋರ್ಟ್ ಮಾಡ್ತಿಲ್ಲ, ನನ್ನ ಮನಸ್ಸು ಇಲ್ಲ. ಅದು ಹಂಗೆ ನಾನು ಆ್ಯಕ್ಚುಲಿ ನಂಗೆ ಮೂಡೇ ಇರಲಿಲ್ಲ, ಬಟ್ ಸ್ಟಿಲ್ ಏನೋ ಮಾಡಲೇಬೇಕು, ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಎದ್ದು ರೆಡಿ ಆದೆ. ಇವಾಗ ಯಾಕೋ ಮೂಡಿಲ್ಲ ಬಿಡಿ, ಅಂದ್ಕೊಂಡ್ರೆ ಅಷ್ಟೇ ಮಾಡಬೇಕು, ಆಗದೆ ಇದ್ರೆ ಬೇಡ ಅಂತ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಅದೇ. ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ, ತುಂಬ ಜನ ತುಂಬ ಥರ ಮಾತಾಡ್ತಾರೆ. ಲೈಕ್ ಒಬ್ಬೊಬ್ರಿಗೆ ನಾನು ಮಾಡೋದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ನಾನು ಮಾಡೋದು ಇಷ್ಟ ಆಗಲ್ಲ. ಫ್ಯಾಮಿಲಿ ಇನ್ನೇನು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನು ರಿಲೇಟಿವ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಯಾಕೆಂದರೆ ನಾವು ಹೆಂಗಿದ್ರು ಅವ್ರು ಮಾತಾಡ್ತಾರೆ. ಸೊ ನನಗೆ ಯಾರೂ ಮಾತಾಡಿಲ್ಲ, ಬಟ್ ಸ್ಟಿಲ್ ಈಗ ನನ್ನ ಫ್ರೆಂಡ್ ಸರ್ಕಲಿಗೆ ಬಂದರೆ ಅವರೇನು ಹಂಗೆಲ್ಲ ಅನ್ನೋಲ್ಲ, ಏನೋ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ನನ್ನ ಕ್ಲೋಸ್ ಪರ್ಸನ್ಸೇ, ನನ್ನ ಜೊತೆಗಿದ್ದವ್ರೆ, 2 ವರ್ಷ ನನ್ನ ಜೊತೆಗಿದ್ದವ್ರೆ, ಏನಾದ್ರು ಸ್ಟಾರ್ಟ್ ಮಾಡಿದಾಗ ಏನಕ್ಕೆ ಮಾಡ್ತಾ ಇದೀಯಾ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನಿಂಗೆ ಅಂತೆಲ್ಲ ಮಾತಾಡ್ತಾರೆ. ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಮಾಡು ಅಂತ ಅನ್ನೋರೇ ಜಾಸ್ತಿ. ಒಂದೊಂದ್ಸಲ ಬೇಜಾರಾಗತ್ತೆ, ಒಂದೊಂದ್ಸಲ ಖುಷಿ ಅನ್ಸುತ್ತೆ. ನನ್ನ ಜೊತೆಗಿದ್ದು ನನ್ನ ಅರ್ಥ ಮಾಡ್ಕೊಂಡವ್ರೆ ಹಿಂಗೆ ಮಾತಾಡ್ತಾರಲ್ಲ ಅಂತ ಅನ್ಸ್ಬಿಡುತ್ತೆ ನಂಗೆ ಸಮ್ಟೈಮ್ಸ್. ನಿಜವಾಗ್ಲೂ ಮೊನ್ನೆ ನೈಟ್ ಕೂಡ ನಾನು ಇದನ್ನೆಲ್ಲ ಸ್ಟಾಪ್ ಮಾಡ್ಬಿಡೋಣ, ಏನಕ್ಕೆ ನನಗೆ ಇದೆಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನನ್ನ ಫ್ಯಾಷನ್ ಇದು. ವೈ ಶುಡ್ ಐ ಸ್ಟಾಪ್ ಬೈ ಲಿಸ್ನಿಂಗ್ ಅದರ್ಸ್ ಅಲ್ವಾ? ಅವ್ರೇನೋ ಮಾತಾಡ್ಕೊಂತಾರೆ ಅಂದಾಗ ನಾನು ಯಾಕೆ ನನ್ನ ಲೈಫ್ನ ಸ್ಪಾಯ್ಲ್ ಮಾಡ್ಕೊಡ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ. ನನ್ಗೆ ಬೇಜಾರಾದರೆ ನಾನು ಕೈಕೋ ಥರ ಆಗ್ಬಿಡ್ತೀನಿ. ಲೈಕ್ ಬೇಡ ಬಿಟ್ಬಿಡೋಣ, ಇವನ್ನೆಲ್ಲ ಸಾಕು, ಹಂಗೆ ಹಿಂಗೆ ಅಂತೆಲ್ಲ.
ನಾನು ಅದನ್ನೇ ಹೇಳಕ್ ಇಷ್ಟಪಡ್ತಿರೋದು, ಯಾರ ಕಡೆನೂ ಕಿವಿ ಕೊಡ್ಬೇಡ್ರಿ. ನಿಮ್ಗೆ ಏನ್ ಅನ್ಸುತ್ತೆ, ನಿನಗದ್ ಸರಿ ಅನ್ನಿಸ್ತಾ ನೀವು ಮಾಡಿ. ಅವ್ರೇನೋ ಅಂತವ್ರೆ, ಏನೋ ಮಾತಾಡ್ತವ್ರೆ, ಮಾತಾಡ್ಕೊಂಡ್ಲಿ. ಬಿಕಾಸ್ ಅವ್ರಿಗೆ ಮಾತಾಡೋದ್ ಬಿಟ್ಟು ಬೇರೆ ಏನೋ ಕೆಲ್ಸನೇ ಇಲ್ವಲ್ಲ, ಅದಕ್ಕೆ ನಮ್ ಬಗ್ಗೆ ಮಾತಾಡ್ತವ್ರೆ. ಅಂಡ್ ನಾವ್ ಖುಷಿ ಪಡ್ಬೇಕು, ಒಟ್ ನನ್ ಬಗ್ಗೆ ಮಾತಾಡ್ತಿದಾರಲ್ಲ ಅವರು ಅಂತ ಅನ್ಬಿಟ್ಟು. ನಂಗೆ ತುಂಬಾ ಲೈಕ್ ಈಗ ನಂಗೆ ಜಾಸ್ತಿ ವ್ಲಾಗ್ಸ್ ಮಾಡಕ್ ಮನ್ಸೇ ಬರ್ತಿಲ್ಲ. ಅಂದ್ರೆ ನಂಗೆ ರೆಸ್ಪಾನ್ಸ್ ಸಿಗ್ತದೆ ನಿಜವಾಗ್ಲೂ. ನಾನ್ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ನನ್ನನ್ನು ಯಾರಾದ್ರೂ ಮಾತಾಡ್ಸಿ ನೀವು ವ್ಲಾಗ್ ಮಾಡ್ತೀರಾ ಅಲ್ವಾ ಅಕ್ಕ, ಆ ಥರ ಎಲ್ಲ ಅಂದಾಗ ಇಟ್ಸ್ ಲೈಕ್ ತುಂಬಾ ಖುಷಿ ಅನ್ಸುತ್ತೆ ನನ್ಗೆ. ಒಬ್ರೋ ಇಬ್ರೋ ಹೇಳ್ತವ್ರಲ್ಲ ಬಿಟ್ರೆ, ನನ್ ಯಾರೋ ಒಬ್ರು ಐಡೆಂಟಿಫೈ ಮಾಡ್ತಾವ್ರೆ, ನನ್ ಬಗ್ಗೆ ಹಂಗೆ ಸಿಕ್ಕಿ ಮಾತಾಡ್ಸ್ತವ್ರೆ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ. ನಂಗೆ ತುಂಬಾ ಖುಷಿ ಅನ್ಸುತ್ತೆ. ನಾನು ಅವ್ರಿಗೋಸ್ಕರ ಆದ್ರೂ ಮಾಡ್ಬೇಕು. ಏನಕ್ಕೆ ನನ್ ನೆಗೆಟಿವ್ ಕಮೆಂಟ್ಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಏನ್ ಬಂದಿಲ್ಲ, ನೆಗೆಟಿವ್ ಪೀಪಲ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ಲಿ ಅಂತ ಅನ್ಸಿದೆ. ಯಾರೋ ಅಲ್ಲ ಗೈಸ್, ಜೊತೆಗಿರೋರೇ ಮಾಡಿರ್ತಾರೆ. ನಂಗೆ ಏನು ಮಾಡಂಗಿಲ್ಲ, ಬೇಜಾರಾಗುತ್ತೆ. ನನ್ನ ಲೈಫಲ್ಲಿ ಇನ್ನೂ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಯಾರು ಅಂತ ಹೇಳ್ಬೇಕಾ? ಐ ಥಿಂಕ್ ನನ್ನ ಅಣ್ಣ. ನಾನು ಇದುವರೆಗೂ ಎಲ್ಲೂ ಹೇಳಿಲ್ಲ, ಹೇಳ್ಕೊಂಡು ಇಲ್ಲ, ಹೇಳ್ಕೊಳ್ಳೋದು ಇಲ್ಲ. ಮುಂದೆ ಒಂದಿನ ಅದಕ್ಕೆ ಆದಂತ ಟೈಮ್ ಬಂದಾಗ ನಾನು ಪಕ್ಕ ಅಣ್ಣನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಐ ಥಿಂಕ್ 10th ಆದ್ಮೇಲೆ ನಂಗೆ ಅಣ್ಣ ಸಿಕ್ಕಿದ್ದು. 10th ಎಂಡಲ್ಲಿ ಕೋವಿಡ್ ಟೈಮಲ್ಲಿ ಲೈಕ್ ಹೇಳಕ್ ಮಾತುಗಳಿಲ್ಲ. ಈ ಸಚ್ಚ ಸಪೋರ್ಟ್ ಸಿಸ್ಟಮ್ ಫಾರ್ ಮೀ. ಆವತ್ತಿಂದ ಹಿಡ್ದು ಇವತ್ತಿನವರೆಗೂ ಮಾತುಗಳೇ ಬರ್ತಿಲ್ಲ. ನನ್ಗೆ ಅವನಷ್ಟು ಸ್ಪೆಷಲ್ ನಂಗವನು. ಒಂದಿನ ವ್ಲಾಗಲ್ಲಿ ಹೇಳ್ತೀನಿ, ಇವಾಗಲೇ ಬೇಡ ಅವನ ಬಗ್ಗೆ ಹೇಳೋದು. ಆ್ಯಂಡ್ ತುಂಬ ಮಾತಾಡಿದೆ ಅನ್ಸುತ್ತೆ. ನಂದು 600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ತುಂಬಾ ಅಂದ್ರೆ ತುಂಬಾ ನನಗೆ ಖುಷಿ ಅನಿಸ್ತಾ ಇದೆ. ಬಿಕಾಸ್ 600 ಸಬ್ಸ್ಕ್ರೈಬರ್ಸ್ ಈಸ್ ನಾಟ್ ಈಸಿ ಮ್ಯಾಟರ್ ಫಾರ್ ಮೀ. ನಂಗೆ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಂಗಂತೂ ತುಂಬಾ ಲೈಕ್ ಒಬ್ಬೊಬ್ರು ಸಬ್ಸ್ಕ್ರೈಬರ್ಸ್ ಆದಾಗೂ ಆಗೋ ಖುಷಿ, ಅದನ್ನ ನಾನು ಫೀಲ್ ಮಾಡ್ತಾ ಇದ್ನಲ್ಲ, ತುಂಬಾ ಖುಷಿ ಅನಿಸ್ತಾ ಇದೆ. ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿ. ಅಂಡ್ ನನ್ಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಮಾಡ್ಲಿಕ್ಕೆ ವಿಡಿಯೋಸ್ನ. ಸ್ವಲ್ಪ ಬೇಜಾರ್ ಅನಿಸ್ತಿದೆ, ಒಂಥರ ಅಲೋನ್ ಫೀಲ್ ಅನಿಸ್ತಿದೆ. ಅದಕ್ಕೆ ಎಲ್ಲಾದ್ರೂ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ, ಹೇಳಿದ್ದೀನಿ. ಲೈಕ್ ಫಿಕ್ಸ್ ಆಗಿದೆ, ನೋಡುವ. ನೆಕ್ಸ್ಟ್ ವ್ಲಾಗ್ ನಂದು ಬಂದ್ರೆ ಟ್ರಾವೆಲ್ ವ್ಲಾಗೆ ಗೈಸ್. ಈ ಸತಿ ಮಾತ್ರ ಪ್ಲಾನ್ ಮಾಡಿರೋದು ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಬಿಡಿ. ನನ್ನ ಬಗ್ಗೆ ಇನ್ನೂ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಒಂದಿನ ಇನ್ಸ್ಟಾಗ್ರಾಮಲ್ಲಿ Q&A ಹಾಕ್ತೀನಿ ಗಾಯ್ಸ್. ಅಲ್ಲೆಲ್ಲ ಕ್ವಶನ್ಸ್ ಹಾಕ್ಬಿಡಿ. ನಾನು 1000 ಸಬ್ಸ್ಕ್ರೈಬರ್ಸ್ ಆದಷ್ಟು ನಾ ಫಸ್ಟ್ ವ್ಲಾಗ್ ಮಾಡೋದೇ Q&A ವ್ಲಾಗ್. ಓಕೆನಾ? ನನ್ನ ಬಗ್ಗೆ ಏನೇನು ಕ್ವಶನ್ಸ್ ಇದೆ ಎಲ್ಲ ಹಾಕೊಂಬಿಡಿ, ಎಲ್ಲದನ್ನೂ ಆನ್ಸರ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬಾಯ್.